ರೇಣುಕಾಸ್ವಾಮಿ ಮರ್ಡರ್ ಮಿಸ್ಟ್ರಿಯಲ್ಲಿ ಮೇನ್ ವಿಲನ್ ಯಾರು? ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಹತ್ವದ ಅಪ್ಡೇಟ್ ಪ್ರಕಾರ ನಟ ದರ್ಶನ್ನೇ ಮೇನ್ ವಿಲನ್. ಈ ಕಥೆಯ ನಿರ್ದೇಶಕನು ನಟ ದರ್ಶನ್, ಈ ಕಥೆಯ ನಿರ್ಮಾಪಕನು ಆರೋಪಿ ದರ್ಶನ್ ಅನ್ನುವಂಥ ಎಕ್ಸ್ಕ್ಲೂಸಿವ್ ಮಹತ್ವದ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಹಾಗಾದ್ರೆ ದರ್ಶನ್ ಕೊಟ್ಟಂತಹ ಮಾರಕ ಏಟಿನಿಂದಾನೇ ರೇಣುಕಾಸ್ವಾಮಿ ಮೃತಪಟ್ಟ. ಆರೋಪಿಗಳ ಹೇಳಿಕೆಯಲ್ಲಿ ಬಯಲಾಗಿದೆ ನಟ ದರ್ಶನ್ ಕ್ರೌರ್ಯ, ಕ್ರೂರತೆ. ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ 3 ಮಂದಿ ಕಿಡ್ನಾಪರ್ಸ್. ಕಿಡ್ನಾಪ್ ಮಾಡೋಕೆ ರಾಘವೇಂದ್ರಗೆ ಹೇಳಿದ್ದೇ ನಟ ದರ್ಶನ್. A7 ಅನು ಹಾಗೆ A6 ಜಗ್ಗ ಬಂದಿದ್ದು ಕೂಡ ದರ್ಶನ್ಗೋಸ್ಕರ. ಕೊಲೆ ಕೇಸ್ನ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಚಿತ್ರದುರ್ಗದಲ್ಲಿ ನಿನ್ನೆ ಸರೆಂಡರ್ ಆದ್ರಲ್ಲ ಆರೋಪಿಗಳು, ಆ ಆರೋಪಿಗಳು ತನಿಖಾಧಿಕಾರಿಗಳ ಮುಂದೆ ತಮ್ಮ ಸ್ಟೇಟ್ಮೆಂಟ್ ನ ದಾಖಲು ಮಾಡಿದ್ದಾರೆ. ಆ ಸ್ಟೇಟ್ಮೆಂಟ್ ನಲ್ಲಿ ಇಡೀ ಘಟನೆಗೆ ಸಂಬಂಧಪಟ್ಟ ಹಾಗೆ ಬೆಚ್ಚಿ ಬೀಳಿಸುವಂತಹ ಅಂಶಗಳು ದಾಖಲಾಗಿವೆ. ತಮ್ಮನ್ನ ಯಾರು ಕಾಂಟ್ಯಾಕ್ಟ್ ಮಾಡಿದ್ರು, ತಮ್ಮನ್ನ ಹೇಗೆ ಕರ್ಕೊಂಡು ಹೋದ್ರು, ಇಲ್ಲಿಂದ ಚಿತ್ರದುರ್ಗದಿಂದ ಬೆಂಗಳೂರಿಗೆ ತಾವು ಯಾಕೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ವಿ, ಯಾವ ಕಾರಣಕ್ಕಾಗಿ ಯಾವ ರೀತಿಯ ಆಮಿಷವನ್ನ ಒಡ್ಡಲಾಗಿತ್ತು, ಅಲ್ಲಿಗೆ ಹೋದ ನಂತರ ಆ ಶೆಡ್ ಇದೆಯಲ್ಲ, ಬೆಂಗಳೂರಿನ RR ನಗರದ ಪಟ್ಟಣಗೆರೆಯಲ್ಲಿರುವಂತಹ ಶೆಡ್, ಆ ಶೆಡ್ಗೆ ಒಂದು ಸಲ ಎಂಟ್ರಿ ಆದಂತಹ ನಂತರದಲ್ಲಿ ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಅಲ್ಲಿಗೆ ಬಂದಂತಹ ನಂತರದಲ್ಲಿ ಏನೆಲ್ಲ ಆಯ್ತು ಅನ್ನುವಂಥದ್ದನ್ನ ಆರೋಪಿಗಳು ತಮ್ಮ ಹೇಳಿಕೆಯಲ್ಲಿ ಬಿಚ್ಚಿಟ್ಟಿದ್ದಾರೆ. ಆ ಹೇಳಿಕೆಯಲ್ಲಿ ಪ್ರಮುಖವಾಗಿರುವಂತಹ ಅಂಶ ಏನ್ ಗೊತ್ತಾ? ನಟ ದರ್ಶನ್ ಅವರ ಕ್ರೌರ್ಯದ ಬಗ್ಗೆ ಆ ಆರೋಪಿಗಳು ತಮ್ಮ ಹೇಳಿಕೆಯಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ, ಉಲ್ಲೇಖವನ್ನ ಮಾಡಿದ್ದಾರೆ. ಇದು ಯಾರೋ ಹೇಳಿದಂಥ ಅಥವಾ ಯಾರೋ ಊಹೆ ಮಾಡಿದಂಥ ಕಥೆಯಲ್ಲ. ಪ್ರಕರಣದ ಆರೋಪಿಗಳು ತಾವಾಗಿಯೇ ಬಂದು ಪೊಲೀಸರ ಮುಂದೆ ಸರೆಂಡರ್ ಆದಂಥ ಆರೋಪಿಗಳು. ಎಲ್ಲಿ ತಮಗೇನಾಗ್ಬಿಡುತ್ತೋ, ಎಲ್ಲಿ ಯಾರು ಬಂದು ನಮ್ಮನ್ನು ಮರ್ಡರ್ ಮಾಡ್ತಾರೋ ಅಂತ ಹೇಳಿ 2-3 ದಿನಗಳಿಂದ ತಲೆಮರೆಸಿಕೊಂಡು ಭಯದಿಂದ ಓಡಾಡ್ತಾ ಇದ್ರಲ್ಲ ಆರೋಪಿಗಳು, ನಿನ್ನೆ ಹೋಗಿ ಸರೆಂಡರ್ ಆದ್ರಲ್ಲ, ಆ ಆರೋಪಿಗಳು ಪೊಲೀಸರ ಮುಂದೆ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ತಾವು ಕೊಟ್ಟಂತಹ ಹೇಳಿಕೆಯಲ್ಲಿ ನಟ ದರ್ಶನ್ ಕ್ರೌರ್ಯದ ಬಗ್ಗೆ ಬಿಚ್ಚಿಟ್ಟಿದ್ದಾರೆ. ಆ ಶೆಡ್ನಲ್ಲಿ ನಿಜಕ್ಕೂ ಆಗಿದ್ದೇನು? ಕೆಲವೊಂದಿಷ್ಟು ಗಂಟೆಗಳ ಕಾಲ ಇವರು ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಹೋಗಿ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿ ಆ ಶೆಡ್ನ ಒಳಗೆ ಬಿಟ್ಟಂತಹ ನಂತರದಲ್ಲಿ, ನಟ ದರ್ಶನ್ ಎಂಟ್ರಿ ಆದಂತಹ ನಂತರದಲ್ಲಿ ಆ ಶೆಡ್ನಲ್ಲಿ ಏನೆಲ್ಲ ಆಯಿತು, ಎಂಥ ಕ್ರೌರ್ಯವನ್ನ ಮೆರೆಯಲಾಯಿತು. ಸುಮಾರು 1-1.5 ಗಂಟೆಗಳ ಕಾಲ ರೇಣುಕಾಸ್ವಾಮಿಯ ಆರ್ತನಾದ ಯಾವ ರೀತಿಯಾಗಿತ್ತು, ಎಲ್ಲವನ್ನ ತಮ್ಮ ಸ್ಟೇಟ್ಮೆಂಟ್ ನಲ್ಲಿ ದಾಖಲು ಮಾಡಿದ್ದಾರೆ ಆರೋಪಿಗಳು. ಆ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.